Good morning, my dears. In the last class, good morning. In the last class, I was telling about half wave rectifier and full wave rectifier. In this class, I want to discuss about a new concept called logic gates. Logic gates. See, a logic gates means these are the digital circuits which follow certain relationship between input and output values. ಈಗ ನಾವು ಇನ್ಪುಟ್ ಅಂದರೆ ಕೊಡೋದು, ಊಟ ಮಾಡ್ತೀವಲ್ಲ ಅದು ಇನ್ಪುಟ್, ಅದು ಕೆಲಸ ಮಾಡ್ತೀವಲ್ಲ ಅದು ಔಟ್ಪುಟ್. ನೀವು ಥಿಂಕ್ ಮಾಡೋದಾದ್ರೆ ಕಾಮನ್ ಆಗಿ ಕಂಪ್ಯೂಟ್ರಿಗೆ ನಾವು ಇನ್ಪುಟ್ ವ್ಯಾಲ್ಯೂಸ್ ಕೊಡ್ತೀವಿ, ನಾವು ಔಟ್ಪುಟ್ ರಿಸಲ್ಟ್ ಅದು ಕೊಡ್ತೀವಿ. ಸ್ಟೂಡೆಂಟ್ಸಿಗೆ ಪಾಠ ಹೇಳ್ತೀವಿ, ಇನ್ಪುಟ್ ಅದು, ಎಕ್ಸಾಮ್ನಲ್ಲಿ ಸ್ಕೋರ್ ಮಾಡೋದು ಔಟ್ಪುಟ್. ಸೊ ಈ ಥರ ಡಿಜಿಟಲ್ ಸರ್ಕ್ಯೂಟ್ಸ್ ಅಂದರೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್. There are certain electronic equipments or digital circuits which follow certain logical relationship. Logical ಅಂದರೆ ಅರ್ಥ ಆಗುತ್ತೆ ನಿಮಗೆ. ಕೆಲವು ಏನು ಕರೀತಾರೆ, ತಾತ್ವಿಕ ಸಂಬಂಧಗಳನ್ನು ಫಾಲೋ ಅಪ್ ಮಾಡ್ತಾವೆ. ತಾತ್ವಿಕ ಸಂಬಂಧಗಳು ಯಾವುದರ ನಡುವೆ? ಒಂದು ಇನ್ಪುಟ್ ವ್ಯಾಲ್ಯೂ ಮತ್ತು ಔಟ್ಪುಟ್ ವ್ಯಾಲ್ಯೂ ನಡುವೆ ಆ ಒಂದು ಫಾಲೋ ಅಪ್ ಮಾಡುವಂತಹ ಡಿಜಿಟಲ್ ಸರ್ಕ್ಯೂಟ್ಗಳನ್ನು ನಾವು ಲಾಜಿಕ್ ಗೇಟ್ಸ್ ಅಂತ ಕರಿತೀವಿ. ಗೇಟ್ ಅಂದರೆ ಅರ್ಥ ಏನು? ಮನೆಗೆ ಯಾಕೆ ಇರುತ್ತೆ ಗೇಟ್? ಈ ಡೋರ್ ಯಾಕಿದೆ ಕ್ಲಾಸ್ ರೂಮ್ಗೆ? ಟು ಕಂಟ್ರೋಲ್ ದ ಫ್ಲೋ ಆಫ್ ಎನಿ ಔಟ್ಸೈಡ್ ಸ್ಟ್ರೇಂಜರ್ಸ್. See, we are maintaining the gate at our house, outside of the house, just because to control the flow of animals, control the movement of animals, control the strangers. In the same manner, these digital circuits, they control the flow of information in a circuit. Therefore, they are called as gates. Why they are called logic gates? Because they are following, they are working according to some logical relationship. So for that reason they are logic gates. So logic gates, digital circuits. What are logic gates? Digital circuits which follow certain logical relationship between input and output values. These are called logic gates. These are called logic gates. Right? What are logic gates? Logic gates are the digital circuits which work according to some logical relationships. ಕೆಲವು ಸಂಬಂಧಗಳ ಮೇಲೆ ಅದು ವರ್ಕ್ ಮಾಡುತ್ತೆ, ಕೆಲಸವನ್ನು ಮಾಡುತ್ತೆ. ಲಾಜಿಕಲ್ ರಿಲೇಶನ್ಶಿಪ್ ಬಿಟ್ವೀನ್ ಇನ್ಪುಟ್ ಅಂದರೆ ನೀವು ಕೊಡುವಂಥ ವ್ಯಾಲ್ಯೂಗಳು, ಔಟ್ಪುಟ್ ಅಂದರೆ ಅದರಿಂದ ಬರುವಂಥ ವ್ಯಾಲ್ಯೂಗಳು. ಇನ್ಪುಟ್ ನಾವು ಕೊಡೋದು ಒಂದು ಎಕ್ವಿಪ್ಮೆಂಟ್ಗೆ, ಏನಾದರೂ ಈಗ ಮಿಕ್ಸರ್ ಇದೆ, ಇನ್ಪುಟ್ ಏನು ಕೊಡ್ತೀವಿ ನಾವು? ಜಸ್ಟ್ ಅದು ಆಪ್ರೇಟ್ ಮಾಡ್ತೀವಿ ಬಟನ್, ಅಲ್ಲಿ ಅದರಿಂದ ಏನು ನಮಗೆ ವರ್ಕ್ ಆಗುತ್ತೆ. ವರ್ಕ್ ಅಂದರೆ ಏನು, ನಾವೇನು ಕೆಲಸವನ್ನು ಮಾಡಿಸ್ಕೊಡ್ತಾ ಇದ್ದೀವಿ, ದಟ್ ಈಸ್ ಔಟ್ಪುಟ್. ಸೊ ಟಿ ವಿ ರಿಮೋಟ್ ಕಂಟ್ರೋಲ್ ಇನ್ಪುಟ್. ವಿ ಆರ್ ಚೇಂಜಿಂಗ್ ದ ಚಾನಲ್ಸ್ and display. The TV sets up according to your wish. If you want to see new channel is operated. If you want to see songs channel, so input and output. So right, so digital circuits are the logic gates are the digital circuits which follow certain logical relationship between input and output values. They are called logic gates. ಅಲ್ಲಿ ಟ್ರೂತ್ ಟೇಬಲ್ ಅನ್ನು ಕಲಿತ್ತೀವಿ. ಟ್ರೂತ್ ಟೇಬಲ್, ಯು ಮಸ್ಟ್ ನೋ ವಾಟ್ ಈಸ್ ಟ್ರೂತ್ ಟೇಬಲ್.
ಒಂದು ಟೇಬಲ್ ಇದೆ, ಒಂದು ಟೇಬಲ್ ನೀವು ಕೊಟ್ಟಂತಹ ಇನ್ಪುಟ್ಗಳಿಗೆ ಪಾಸಿಬಲ್ ಔಟ್ಪುಟ್ ಏನಿದೆ ಅನ್ನೋದನ್ನು ತೋರಿಸುವಂತಹ ಒಂದು ಟೇಬಲ್. ಸೊ ಎ ಟೇಬಲ್ ವಿಚ್ ಶೋಸ್ ಆಲ್ ಪಾಸಿಬಲ್ ಔಟ್ಪುಟ್ಸ್ ಫಾರ್ ಗಿವನ್ ಇನ್ಪುಟ್ಸ್, ದಟ್ ಈಸ್ ದ ಟ್ರೂತ್ ಟೇಬಲ್. ಟ್ರೂತ್ ಟೇಬಲ್ ಅಂದರೆ ಎ ಟೇಬಲ್ which shows all possible outputs for given inputs of logic gates. Given inputs of logic gates is called truth table. ಏನಂತ ಕರೀತೀವಿ ಅದನ್ನ? ಟ್ರೂತ್ ಟೇಬಲ್ ಅಂತ ಕರೀತೀವಿ. ಸೊ ಇವೆರಡು ಇಂಪಾರ್ಟೆಂಟ್ ಡೆಫಿನಿಷನ್ಸ್. ಸೊ ಇಲ್ಲಿ ವಾಟ್ ಈಸ್ ಎ ಟ್ರೂತ್ ಟೇಬಲ್? ಈಗ ನೀವು ಇನ್ಪುಟ್ ಏನು ಕೊಡ್ತೀರ, ಆ ಲಾಜಿಕ್ ಗೇಟ್ಗೆ ಇನ್ಪುಟ್ಸ್ ಕೊಡ್ತಾ ಇರ್ತೀರಲ್ಲ, ಅಂದ್ರೆ ನೀವು ಇನ್ಪುಟ್ಗಳು ಹೆಂಗಿರ್ತಾವೆ ಇಲ್ಲಂದ್ರೆ, ಇನ್ಪುಟ್ಸ್ ಯೂಸ್ವಲಿ ಇನ್ಪುಟ್ಸ್ ಅನ್ನೋದು ಇನ್ಪುಟ್ಸ್ ಔಟ್ಪುಟ್ಸ್, these two work on binary system. ಇವೆಲ್ಲದರ ವರ್ಕ್ ಮಾಡುತ್ತಾ binary system ಮೇಲೆ ವರ್ಕ್ ಆಗುತ್ತೆ. binary system, these two work on binary system 0 1. ಇವೆರಡೇ ನೀವು ಇನ್ಪುಟ್ ಕೊಡೋದು 0 1 ಅಲ್ಲೇ ಕೊಡಬೇಕು, ಔಟ್ಪುಟ್ ತಗೊಳ್ಳೋದು ಕೂಡ 0 ಮತ್ತು 1 ಅಲ್ಲೇ ಮಾತ್ರ ತಗೊಳ್ಬೇಕು. ಯಾಕಂದ್ರೆ ಲಾಜಿಕ್ ಗೇಟ್ಸ್ ವರ್ಕ್ಸ್ ಆನ್ ಬೈನರಿ ಸಿಸ್ಟಮ್. Binary system is a system followed in mathematics that contains only 0 and 1. 0 ಮತ್ತು 1 ಇವೆರಡರ ನಡುವೆ ಮಾತ್ರ ಆಪರೇಟ್ ಆಗುವಂತಹ ಒಂದು ಸಿಸ್ಟಮ್ ನಾವು ಬೈನರಿ ಸಿಸ್ಟಮ್ ಅಂತ ಕರಿತೀವಿ. ನೀವು ಇಲ್ಲಿ ಆಡ್ ಮಾಡಿದ್ರೆ 2 ಅಂತ ಬರೆಯಂಗಿಲ್ಲ, 2 3 4 ಹಿಂಗೆ ಬರೆಯಂಗಿಲ್ಲ, ಜಸ್ಟ್ ನೀವು ಏನೇ ಬರೀರಿ. ಸೊ ಏನೇ ಬರೆದ್ರು ಕೂಡ ನಾವು ಅಲ್ಲಿ ಏನು ಮಾಡಬೇಕು, 0 and 1 ಫಾಲೋ ಮಾಡಬೇಕು. ಸೊ 0 ಅಂದ್ರೆ ಏನಿದೆ ಅಂದ್ರೆ, 0 ಅಂದ್ರೆ ಲೋ ವ್ಯಾಲ್ಯೂ. 0 is low value, minimum value, right? Next to minimum value, false value, so wrong value, false, wrong, ಈ ತರ low, minimum, false. ಈ ಕಡಿಮೆ ಅನ್ನೋದು 0, ಜಾಸ್ತಿ ಅನ್ನೋದು 1 ಅಂದ್ರೆ see 1 is high value, 1 ಏನಂದ್ರೆ high value, maximum value, ಈ right, false ಅಂದ್ರೆ true value. ಈ ತರ ನಾವು ಫಾರ್ 0 and 1 ಇವೆರಡರ ನಡುವೆ ನಾವು ಏನು ಮಾಡ್ತೀವಿ, ಲಾಜಿಕ್ ಗೇಟ್ಸ್ ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಆಲ್ ದ ಲಾಜಿಕ್ ಗೇಟ್ಸ್ ದೇ ಆರ್ ಎಕ್ಸ್ಪ್ರೆಸ್ಡ್ ಬಿಟ್ವೀನ್ 0 and 1. ಸೊ 0 is low, minimum or false. Here 1 is high, maximum or true value. So ನೀವು ಅಲ್ಲಿ ಒಮ್ಮೊಮ್ಮೆ 1+1 ಆಡ್ ಮಾಡೋದು ಬರುತ್ತೆ. 1+1 ಆಡ್ ಮಾಡಿದ್ರು ಕೂಡ 2 ಅಂತ ಬರೆಯಂಗಿಲ್ಲ, ಇದರಲ್ಲಿ 1 ಅಂತಾನೆ ಬರೀಬೇಕು. ಅದು 1 ಅಂದ್ರೆ ಮ್ಯಾಕ್ಸಿಮಮ್ ಆಗಿದ್ದು ಸರ್. ಹಾಗೆ ನಾವು ನ್ಯಾಚುರಲ್ ಮೆಥಡಲ್ಲಿ 1+1 2 ಅಂತ ಬರೀತೀವಿ ನಾವು. ಸೊ ಇಲ್ಲಿ 1+1 ಅಂದ್ರೆ 1 ಅಂತಾನೆ ಬರೀಬೇಕು. 1 is ಮ್ಯಾಕ್ಸಿಮಮ್, ಹೈ ಅಥವಾ ಮ್ಯಾಕ್ಸಿಮಮ್ ಅಥವಾ ಟ್ರೂ ವ್ಯಾಲ್ಯೂ ಫಿಕ್ಸ್. ಅದು 1 ಅಂದ್ರೆ ಏನೋ ಮ್ಯಾಕ್ಸಿಮಮ್, 2 ಅಂತಾನೆ ಅರ್ಥ. ಅದು ನೀವು ಬೈನರಿ ಸಿಸ್ಟಮ್ನಲ್ಲಿ 1 ಮತ್ತು 0 ನಲ್ಲೇನೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ರಿಮೆಂಬರ್, ಲಾಜಿಕ್ ಗೇಟ್ಸ್ they follow this relation, 0 and 1 system. 0 and 1 system is binary system. Binary system, it allows only two numbers, 0 and 1. Now whatever you want to give inputs, you should give in terms of 0 and 1. And whatever you want to show the outputs, those outputs are in terms of 0 and 1. 0 ಮತ್ತು 1 ರಲ್ಲಿ ಎಲ್ಲಾ ಇನ್ಪುಟ್ಗಳನ್ನು ಕೊಡಬೇಕು, 0 ಮತ್ತು 1 ರಲ್ಲಿ ಎಲ್ಲಾ ಔಟ್ಪುಟ್ಗಳನ್ನು ನೀವು ಕೊಡಬೇಕು. ಡೆಫಿನೆಟ್ ಆಗಿ ಒಂದು ಕ್ವೆಶ್ಚನ್ 2 ಮಾರ್ಕ್ಸ್ ಬರುತ್ತೆ. 5 ಲಾಜಿಕ್ ಗೇಟ್ಸ್ ಒಂದು ಕ್ವೆಶ್ಚನ್ ಬಂದೇ ಬರುತ್ತೆ. ಸೊ ಇದನ್ನ ಟ್ರೂತ್ ಟೇಬಲ್ ಅಂತ ಕರೀತಾರೆ. ಟ್ರೂತ್ ಟೇಬಲ್ ಅಂದ್ರೆ ಈ ತರ ವ್ಯಾಲ್ಯೂಸ್ ತಗೊಳ್ಳೋದು, ಔಟ್ಪುಟ್ ಇನ್ಪುಟ್ ಬರೆಯೋದು. ಎ ಟೇಬಲ್ ವಿಚ್ ಶೋಸ್ ಆಲ್ ಪಾಸಿಬಲ್ ಔಟ್ಪುಟ್ಸ್ ಫಾರ್ ಗಿವನ್ ಇನ್ಪುಟ್ಸ್ ಆಫ್ ಲಾಜಿಕ್ ಗೇಟ್ಸ್ ಈಸ್ ಕಾಲ್ಡ್ ಟ್ರೂತ್ ಟೇಬಲ್. And what are logic gates? Digital circuits which follow certain logical relationship between input and
output values. They are called logic gates. There are 5 types of logic gates. The first one is OR gate. OR gate. ನೀವು ಇದರ ಹೆಸರು ಬರೆಯುವಾಗ ಕ್ಯಾಪ್ಸ್ ನ ಬರೆಯಬೇಕು OR. OR gate ಅಂದ್ರೆ ಎಡಿಷನ್, ಕೂಡಿಸುವುದು ಅಂತ ನೆನಪಿಡಬೇಕು. OR gate ಅಂದ್ರೆ ಏನು? ಕೂಡಿಸುವುದು ಅಂತ. ಸೊ OR gate ನಾವು ಡೆಫಿನಿಷನ್ ನ ಬರೆಯಬೇಕಂದ್ರೆ ಇಟ್ ಈಸ್ ಎ ಟೈಪ್ ಆಫ್ ಲಾಜಿಕ್ ಗೇಟ್. OR gate is a type of logic gate which gives a high output if any one of the inputs is high. ನೀವೇನು ಇನ್ಪುಟ್ ಕೊಡ್ತೀರಲ್ಲ, ಇನ್ಪುಟ್ನಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ, ಎರಡು ಇನ್ಪುಟ್ ಕೊಡ್ಬೋದು, ಒಂದು ಸತಿ ಎರಡು ಇನ್ಪುಟ್, 4 ಸತಿ ಕೊಡ್ತೀವಿ ಇನ್ಪುಟ್ಸ್. ಯಾವುದಾದ್ರೂ ಒಂದು ವ್ಯಾಲ್ಯೂ ಹೈ ಇತ್ತು ಅಂದರೆ ಅದರದ್ದು ಔಟ್ಪುಟ್ ಕೂಡ ಹೈ ಇರುತ್ತೆ ಅಂತ. ಹೈ ಅಂದರೆ ಟ್ರೂ ಇರುತ್ತೆ ಅಂತ. ಯಾವುದಾದ್ರೂ ಒಂದು ಇನ್ಪುಟ್ ಟ್ರೂ ಇತ್ತಂದರೆ ಅದರ ಔಟ್ಪುಟ್ ಟ್ರೂ ಇರುತ್ತೆ. ಸೊ ಅಂತ ಒಂದು ಲಾಜಿಕ್ ಗೇಟ್ ನಾವು OR ಗೇಟ್ ಅಂತ ಕರಿತೀವಿ. ಸೊ ವಾಟ್ ಈಸ್ OR ಗೇಟ್? ಎ ಲಾಜಿಕ್ ಗೇಟ್. OR gate is a logic gate which gives a high output. A logic gate OR gate is a logic gate which gives a high output if any one of the inputs is high, is called OR gate, or capital O, capital R, OR gate. So what is an OR gate? OR gate is the logic gate. It is a type of logic gate which gives a high output if any one of the inputs is a high value. If any one of the inputs is high, is called OR gate. So symbol, we shall draw the logic symbol. Symbol of OR gate. Logic symbol of OR gate. So you also draw this logic symbol with me. So OR gate, you should draw like this. So give 2 inputs. First input is A. So second input is B. Right? A and B. Here output is given Y plus A or B. ಈ ಪ್ಲಸ್ ಅಂತ ಬರೆದಿದೆ, ಇದನ್ನ ಪ್ಲಸ್ ಅಂತ ಬರೆದು ಆರ್ ಅಂತ ಕರೀತಾರೆ, A or B. ಸೊ ನೋಡ್ರಿ, ಇದು ಸಿಂಬಲ್ ಇದೆ. ಡ್ರಾ ದ ಲಾಜಿಕ್ ಸಿಂಬಲ್ ಆಫ್ OR ಗೇಟ್ ಅಂತ ಕೇಳಿದ್ರೆ, ಸೊ ಯು ಶುಡ್ ಡ್ರಾ ಲೈಕ್ ದಿಸ್. ಇದು ಇದೇ ತರ ಇರಬೇಕು. ಇನ್ಪುಟ್ಸ್ A and B, ಔಟ್ಪುಟ್ Y equals to A plus B. ಇದು ಔಟ್ಪುಟ್, ಇದು ಇನ್ಪುಟ್ಸ್. ಸೊ ಟ್ರೂತ್ ಟೇಬಲ್ ಇರೋಣ. ಟ್ರೂತ್ ಟೇಬಲ್ ಸೊ ಇಲ್ಲಿ ಇನ್ಪುಟ್ಸ್ ಇದು ಔಟ್ಪುಟ್. ಇನ್ಪುಟ್ಸ್ ನ ಎರಡು ಇಟ್ಕೊಳ್ಬೇಕು. A ಅನ್ನೋದೊಂದು ಇನ್ಪುಟ್, B ಅನ್ನೋದೊಂದು ಇನ್ಪುಟ್. ಔಟ್ಪುಟ್ Y equals to A plus B. A or B ಅಂತ ಬೇಕು. ಸೊ ನಾವು ಇನ್ಪುಟ್ ನ 4 ಸತೆ ಕೊಡೋಣ. 4 ಸತೆ ಹೆಂಗ್ ಮಾಡೋಣ? ನೀವು ಎರಡು ಸೇಮ್ ಟೈಪ್ ಕೊಡ್ರಿ, ಎರಡು ಬೇರೆ ಸೇಮ್ ಟೈಪ್ ಮಾಡಿ. 0 0 1 1 ಸೇಮ್ 0 0 1 1. ಈಗ ಡಿಫರೆಂಟ್ 0 1 1 0. ಈ ತರ 4 ಯಾವಾಗಲೂ ಎಲ್ಲದಕ್ಕೂ ಸೇಮ್. 5 ಟೈಪ್ ಲಾಜಿಕ್ ಗೇಟ್ಗಳಿಗೆ ಇದೇ ತರ ನೀವು ಇನ್ಪುಟ್ಸ್ ನ ಕೊಡಬೇಕು. ಏನೇನದವ? 0 0 1 1 0 1 1 0. ಸೊ ಈಗ ಇಲ್ಲಿ ಅಡಿಷನ್ ಫಾಲೋ ಮಾಡಬಹುದು. ಅಡಿಷನ್ ಮತ್ತು ಬೈನರಿ ಸಿಸ್ಟಮ್. ಬೈನರಿ ಸಿಸ್ಟಮ್ ನಲ್ಲಿ 2 ಅಂಕ ಸಂಖ್ಯೆ ಬರೋದೇ ಇಲ್ಲ. 2 ಅಂತ ಇಲ್ಲ, ಅದು 2 ಇದ್ರೂ 1 ಅಂತ ಬರೀಬೇಕು. 2 ಕೂಡಿಸಿದಾಗ 2 ಅಂತ ಬಂದ್ರೂ 1 ಅಂತ ಬರೀಬೇಕು. ಈಗ ಇಲ್ಲಿ ಅಡಿಷನ್ ಇದೆ, A plus B, 0 plus 0 0, 1 plus 1 2 ಅಲ್ಲ, ಅದು 1 ಅಂತ ಬರೀಬೇಕು. ಇದೊಂದೇ ನೆನಪಿಡಬೇಕು, ಇದೊಂದು ಗೇಟ್ ನಲ್ಲಿ 1 plus 1 ನ 2 ಅಂತ ಬರೀವಾಗ 1 ಅಂತ ಬರೀಬೇಕು. 0 plus 1 1, 1 plus 0 1. So this is the output of NOR gate. OR gate. First logic gate ಯಾವುದು? OR gate. ನೋಡಿ, a logic gate which gives a high output. High output ಇವೆಲ್ಲ
low output ಇದು, high output if any one of the inputs is high. ಯಾವ ನೋಡಿ 0 ಎರಡು ಇನ್ಪುಟ್ಗಳು ಲೋ ಅದಾವ, ಸೊ ಲೋ. ಇದರಲ್ಲಿ ಎರಡು ಹೈ ಅದಾವ, ಹೈ. ಯಾವ್ದಾದ್ರು ಒಂದು ಹೈ ಇದ್ರೂ, ಎರಡು ಹೈ ಇದ್ರೆ ಹೈ ಬರುತ್ತೆ, ಎರಡು ಹೈ ಇದ್ರೂ ಹೈ ಬರುತ್ತೆ. ಯಾವ್ದಾದ್ರು ಒಂದು ಹೈ ಇದ್ರೂ ಕೂಡ ಹೈ ಔಟ್ಪುಟ್ ಬರ್ತಾ ಇದೆ. ಇದು 1 + 1 1 ಹೈ ಔಟ್ಪುಟ್. ಇದು 2 ಆಕ್ಚುಲಿ ನಾವು ಕಾಮನ್ ಆಗಿ 2 ಅಂತ ಹೇಳ್ತೀವಿ ನಾವು, ಬಟ್ ಬೈನರಿ ಸಿಸ್ಟಮ್ ನಲ್ಲಿ 1 ಅಂತ ಬರ್ತೀವಿ. ಸೊ ಇಲ್ಲಿ 0 + 1 1 1 + 0 1 1 ಅಂದ್ರೆ high output. So as the definition says, a logic gate which gives a high output if any one of the inputs is high. ಯಾವುದಾದ್ರೂ ಒಂದು ಇನ್ಪುಟ್ ಹೈ ಇತ್ತಂದ್ರೂ ಕೂಡ ಅದರ ಔಟ್ಪುಟ್ ಹೈ ಬರುತ್ತೆ. ಅದನ್ನು ನಾವು ಆರ್ ಗೇಟ್ ಅಂತ ಕರಿತೀವಿ. ಅದರ ಸಿಂಬಲ್ ಟ್ರೂತ್ ಟೇಬಲ್. ಅರ್ಥ ಆಯ್ತಾ? ಟ್ರೂತ್ ಟೇಬಲ್ ಅಲ್ಲಿ ಕೂಡಿಸಬೇಕು a + b, ಇದನ್ನ a + b. ಸೊ ಇದೇನು ಕರೀತಾರೆ, ಈ ಎಕ್ಸ್ಪ್ರೆಷನ್ ಏನು ಕರೀತಾರ, ಬೂಲಿಯನ್ ಎಕ್ಸ್ಪ್ರೆಷನ್ ಫಾರ್ ಆರ್ ಗೇಟ್. ಔಟ್ಪುಟ್ ನ ಏನಿದೆ ಎಲ್ಲ ಗೇಟ್ಗಳ ಔಟ್ಪುಟ್ ನ ಬೂಲಿಯನ್ ಎಕ್ಸ್ಪ್ರೆಷನ್ ಆಫ್ ಆರ್ ಗೇಟ್ ಅಥವಾ ಆಂಡ್ ಗೇಟ್, ಅವು ಯಾವ್ಯಾವ ಬರ್ತಾವೆ, ಬೂಲಿಯನ್ ಎಕ್ಸ್ಪ್ರೆಷನ್ ಆಫ್ ಆರ್ ಗೇಟ್. ಜಾರ್ಜ್ ಬೂಲ್ ಅನ್ನುವಂಥ ಒಬ್ಬ ಸೈಂಟಿಸ್ಟ್ ಫಸ್ಟ್ ಟೈಮ್ ಇದ್ರ ಬಗ್ಗೆ ಹೇಳಿದ್ದಾನೆ. ಸೊ ಬೂಲಿಯನ್ ಎಕ್ಸ್ಪ್ರೆಷನ್ ಅಂತ ಕರೀತಾರೆ, ಬೂಲಿಯನ್ ಎಕ್ಸ್ಪ್ರೆಷನ್ ಆಫ್ ಆರ್ ಗೇಟ್, ರೈಟ್? ಸೊ ಆರ್ ಗೇಟ್ ಬಗ್ಗೆ ಇಷ್ಟು ಮಾಹಿತಿ. ಆರ್ ಗೇಟ್ ಅಂದ್ರೆ ಏನು? ಪಾಸಿಬಲ್ ಕ್ವೆಶ್ಚನ್ಸ್. ಡಿಫೈನ್ ಆರ್ ಗೇಟ್, ಡ್ರಾ ದ ಲಾಜಿಕ್ ಸಿಂಬಲ್ ಆಫ್ ಆರ್ ಗೇಟ್, ಗಿವ್ ದ ಟ್ರೂತ್ ಟೇಬಲ್ ಆಫ್ ಆರ್ ಗೇಟ್. ಈ ಮೂರು ಕ್ವೆಶ್ಚನ್ ಒಂದು ಕ್ವೆಶ್ಚನ್ ಬರ್ಬೋದು. ಸಿ ಸೆಕೆಂಡ್ ಲಾಜಿಕ್ ಗೇಟ್ ಈಸ್ ಆಂಡ್ ಗೇಟ್. ಈ ಆರ್ ಗೇಟ್ ಅಂದ್ರೆ ಕೂಡಿಸೋದು ಅಂತ ಅರ್ಥ ಮಾಡ್ಕೊಂಡ್ಬಿಡ್ರಿ, ನೆನ್ಪಿಟ್ಬಿಡ್ರಿ. ಎಡಿಷನ್, ಆರ್ ಗೇಟ್ ಈಸ್ ಎಡಿಷನ್. ಆರ್ ಗೇಟ್ ಮೀನ್ಸ್ ಎಡಿಷನ್. ಆಂಡ್ ಗೇಟ್ ಮೀನ್ಸ್ ಮಲ್ಟಿಪ್ಲಿಕೇಶನ್, ಗುಣಿಸುವುದು ಅಂತ. ಆಂಡ್ ಗೇಟ್ ಮೀನ್ಸ್ ಎ ಲಾಜಿಕ್ ಗೇಟ್ which gives a high output if all of the inputs, ಎಲ್ಲ ಇನ್ಪುಟ್ಗಳು ಕಂಪಲ್ಸರಿಲಿ ಎಲ್ಲ ಇನ್ಪುಟ್ಗಳು ಹೈ ಇದ್ರೆ ಮಾತ್ರ ಅದರಲ್ಲಿ ಔಟ್ಪುಟ್ ಹೈ ಇರುತ್ತೆ. which gives a high output if all the inputs are high. ಕಂಪಲ್ಸರಿಲಿ ಎಲ್ಲ ಇನ್ಪುಟ್ಗಳು ಹೈ ಇದ್ರೆ ಅಂದ್ರೆ 1 1 ಇದ್ರೆ ಮಾತ್ರ ಅವಾಗ ಔಟ್ಪುಟ್ 1 ಬರುತ್ತೆ, ಔಟ್ಪುಟ್ ಹೈ ಇರುತ್ತೆ. ಲಾಜಿಕ್ ಸಿಂಬಲ್. ಸೊ ಎ ಬಿ ಸೇಮ್, ಬಟ್ ಈಗ ಡಿ ಶೇಪ್ ನಲ್ಲಿ ಇರುತ್ತೆ. ಡಿ ಶೇಪ್ ನಲ್ಲಿ ಏನ್ ಮಾಡಬೇಕು, ಡಿ ಶೇಪ್ ನಲ್ಲಿ ನಾವು ಆಂಡ್ ಗೇಟ್ ನ ರಿಪ್ರೆಸೆಂಟ್ ಮಾಡಬೇಕು. ಸೊ ಹಿಯರ್ ದ ಬೂಲಿಯನ್ ಎಕ್ಸ್ಪ್ರೆಷನ್ ಆಫ್ ಆಂಡ್ ಗೇಟ್ ಇಸ್ y equals a and b. ಆಂಡ್ ಗೇಟ್ ಗೆ y equals a and b. ಆಂಡ್ ಗೇಟ್ ಗೆ ಆಂಡ್ ಅಂದ್ರೆ, ಆರ್ ಗೇಟ್ ಗೆ a or b, ಅದು a + b ನ a or b. ಇಲ್ಲಿ ಇಂಟು ಮಾಡಿದ್ರೆ a and b, ರೈಟ್? ಇಲ್ಲಿ ನೋಡ್ರಿ, a b y equals a and b 0 0 ಸೇಮ್ 0 0 1 1 0 1 1 0. ಎರಡು ಸೇಮ್ ಇನ್ಪುಟ್ 0 0 ಸೇಮ್ ಅದಾವ, 1 1 ಸೇಮ್ ಅದ. ಎರಡು ಬೇರೆ ಬೇರೆ 0 ಮತ್ತು 1 1 ಮತ್ತು 0. ಆ ಗುಣಾಕಾರ ಮಾಡಿ, ಆಂಡ್ ಗೇಟ್ ಗುಣಾಕಾರ ಮಾಡಿ. 0 × 0 0, 1 × 1 1, 0 × 1 0, 1 × 0 0. ಗುಣಾಕಾರ ಮಾಡಬೇಕು, ನೆನಪಿರಲಿ, ಗುಣಾಕಾರ ಮಾಡಬೇಕು. ಸೊ ಈ ತರ ಸಿ ಔಟ್ಪುಟ್, ಇದು ಔಟ್ಪುಟ್ ಹೈ ಯಾವಾಗ ಓನ್ಲಿ ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಹೈ. AND gate is the logic gate which produces a high output when both the inputs are high. ಎಲ್ಲಾ ಇನ್ಪುಟ್ಗಳು ಹೈ ಇದ್ರೆ ಅಂದ್ರೆ ಎಲ್ಲ ಅಂದ್ರೆ a ಮತ್ತು b ಎಲ್ಲ ಎರಡು, a ಮತ್ತು b ಎರಡೂ ಹೈ ಇದ್ರೆ ಮಾತ್ರ ಔಟ್ಪುಟ್ ಹೈ ಬರುತ್ತೆ ಅನ್ನೋದು ಕಾನ್ಸೆಪ್ಟ್. AND gate ಅಂದ್ರೆ ಗುಣಾಕಾರ ಮಾಡೋದು ಅಂತ ನೆನಪಿಟ್ಕೊಳ್ಳೋದು. OR gate ಅಂದ್ರೆ ಕೂಡಿಸುವುದು, ಬಟ್ ಅಲ್ಲಿ 1 + 1 ಕೂಡಿಸಿ 1 ಅಂತ ಬರೀಬೇಕು, ಅದನ್ನ ನೆನಪಿಡಬೇಕು. ಗೊತ್ತಾಯ್ತಾ ನಿಮಗೆ? OR gate, what is OR gate? AND gate is a logic gate which gives a high output if all of the inputs are high, is called AND gate. So here what are the inputs? A and B are the inputs. What is the output? Y equals A dot B. A and B ಅಂತ ಓದಬೇಕು. How to read this one? Y equals A and B, A dot B. Truth table, inputs, output, inputs and output. Here